ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಕ್ರೋಶಾ ಬೇಸಿಕ್ ಯಾವ ಥರ ಮಾಡಬೇಕು ನೋಡೋಣ ಬನ್ನಿ. ಮುಂದಿನ ವಿಡಿಯೋದಲ್ಲಿ 6 ದಾರ ಒಂದೇ ಥ್ರೆಡ್ಡಿಂದ ಯಾವ ಥರ ಮಾಡಬೇಕು ಅಂತ ನೋಡಿದ್ವಲ್ಲ. ಇವಾಗ 6 ದಾರನ ಉಪಯೋಗಿಸಿ ಬೇಸಿಕ್ ಚೈನ್, ಅದಕ್ಕಾಗಿ 10 ನಂಬರ್ ನೀಡಲ್ಲು, ಟುಲಿಪ್ ನೀಡಲ್ಲು 10 ನಂಬರ್ 0.75 mm ನೀಡಲ್ಲು 6 ದಾರ ತಗೊಂಡಿದ್ದೀನಿ. ಒಂದು ಬಟ್ಟೆ ಈ ಥರ ದಾರನ ಸ್ವಲ್ಪ ಇಟ್ಕೊಂಡ್ಬಿಟ್ಟು ಈ ಥರ 2 ಫಿಂಗರ್ಸಲ್ಲಿ ಈ ಥರ ಇಟ್ಕೊಂಡು ಈ ಫಿಂಗರ್ಗೆ ಈ ಥರ 2-3 ರೌಂಡ್ ಹಾಕ್ಕೊಂಡು ಈ ಥರ ಈ ಫಿಂಗರ್ಸ್ ಇದೆಯಲ್ಲ, ಈ ಫಿಂಗರ್ಸಲ್ಲಿ ಇದನ್ನು ಇಟ್ಕೋಬೇಕು. ಈ ಥರ ಟೈಟಾಗಿ ಇಟ್ಕೊಂಡು ಬಟ್ಟೆಗೆ ಇಟ್ಕೊಂಡು ಈ ಥರ ಬಟ್ಟೆಗೆ ಹಿಂದೆಗೆ ಈ ಥರ ಇಟ್ಕೊಂಡ್ಬಿಟ್ಟು ನೀಡಲ್ನ ಇದೇ ಥರ ಇಲ್ಲಿ ಈ 2 ಫಿಂಗರ್ಸಲ್ಲಿ ನೀಡಲ್ಲಿ ಇಟ್ಕೊಂಡ್ಬಿಟ್ಟು ಇಲ್ಲಿ ಬಟ್ಟೆಗೆ ಮೇಲಿಂದ ಕೆಳಗಡೆ ಹಿಂಗೆ ಹಾಕಿ ಇದೆಲ್ಲ ಉಕ್ಕಿಗೆ ಈ ಥರ ಇಟ್ಕೋಬೇಕು. ಬಟ್ಟೆನ ಈ ಥರ ಇಟ್ಕೋಬೇಕು. ದಾರನ ಇಟ್ಕೊಂಡು ನಮ್ಗೆ ಹತ್ರ ತೆಗಿಬೇಕಿದೆ. ಹಿಂದೆಗೆ ತೆಗೆದ್ಬಿಟ್ಟು ಮತ್ತೆ ಈ ಥರ ದಾರ ಕೆಳಗಡೆ ಇರುತ್ತೆ, ನೀಡಲ್ ಮೇಲೆ ಇರಬೇಕು. ತೆಗ್ಕೊಂಡು ದಾರನ ಉಕ್ಕಿಂದ ಈ ಥರ ಇಟ್ಕೊಂಡು ಗ್ಯಾಪ್ಗೆ ತೆಗಿಬೇಕು. ಈ ಥರ ತೆಗೆದ್ರೆ ಇವಾಗ ನಾಟ್ ಬಿಡುತ್ತಲ್ಲಿ ಈ ಥರ. ಮತ್ತು ಇವಾಗ ನೋಡಿ ಥರ ಇವಾಗ ಇಲ್ಲಿ ನೀಡಲ್ ಮೇಲೆ ಇದೆ, ಥ್ರೆಡ್ ಕೆಳಗಡೆ ಇದೆ. ಇವಾಗ ನೀಡಲ್ನ ಥ್ರೆಡ್ ಮೇಲೆ ಹಾಕ್ಬೇಕು. ಈ ಥರ ಹಾಕಿ ಉಕ್ಕಿಂದ ಈ ಥರ ಉಕ್ಕಿದಿಲ್ಲ, ಉಕ್ಕಿಂದ ತೆಗಿಬೇಕು. 1 ಚೈನ್ ಈ ಥರ. ಇನ್ನೊಂದು ಸರಿ ನೀಡಲ್ ಮೇಲೆ ಇರಬೇಕು, ದಾರ ಕೆಳಗಡೆ ಇರಬೇಕು. ನೀಡಲ್ ದಾರ ಮೇಲೆ ಹಾಕಿ ಈ ಥರ ಇಲ್ಲಿ ಇದೆ ಉಕ್ಕಿದೆ ನೋಡಿ, ಉಕ್ಕಿಂದ ಈ ಥರ ತಗೋಬೇಕು. 2 ಚೈನ್. ಇವಾಗ ದಾರ ಕೆಳಗಡೆ ಇದೆ, ಸೂಜಿ ಮೇಲೆ ಇದೆ. ಇನ್ನೊಂದು ಸರಿ ಸೂಜಿನ ಒಳಗಡೆಯಿಂದ ಮೇಲೆ ಹಾಕಿ ಥರ ತೆಗಿಬೇಕು. ಉಕ್ಕಿಂದ 2 ದಾರ ಇಟ್ಕೊಂಡು ಈ ಥರ 3 ಚೈನ್ ಆಗುತ್ತೆ. ಇವಾಗ ಇನ್ನೊಂದು ಚೈನ್ ಹಾಕೋದ್ರೆ ಇವಾಗ ಈ ನೀಡಲ್ನ ಈ ಥರ ದಾರದಿಂದ ಮೇಲೆಗೆ ಹಾಕಿ ಈ ಥರ ಹುಕ್ಕಿನ ಟೈಟಾಗಿ ಇಟ್ಕೊಂಡು ಈ ಥರ ಎಳಿಬೇಕು. ಇವಾಗ 4 ಚೈನ್ ಆಯಿತು. ಇವಾಗ ಬಟ್ಟೆ ನೋಡ್ಕೋಬೇಕು ಎಲ್ಲಿ ಬರುತ್ತೆ ಅಂತ. ನೀಡಲ್ ಇಕ್ಬೇಕಿತ್ತು. ನೀಡಲ್ ಇಕ್ಬಿಟ್ಟು ಬಟ್ಟೆಗೆ ಎಲ್ಲಿ ಬರುತ್ತೆ ಅದು ಬಟ್ಟೆ ಮೇಲಿಂದ ಕೆಳಗಡೆಗೆ ಈ ಥರ ಸೂಜಿ ನೀಡಲ್ನ ಹಾಕಿ ಈ ಥರ ಹಾಕಿದ್ರೆ ಇವಾಗ ಈ ಉಕ್ಕಲಿಂದ ಈ ದಾರ ಇಕ್ಕೋಬೇಕು. ಈ ಥರ ಇಕ್ಕೊಂಡು ತೆಗಿಬೇಕು. ಈ ಥರ ಆಚೆ ಕಡೆಗೆ ತೆಗೆದ್ರೆ ಹಿಂಗೆ ಬರುತ್ತೆ. ಇಲ್ಲಿರೋ ದಾರ ಎರಡನ್ನೂ ಇವಾಗ 2 ಒಂದು ಮಾಡಬೇಕು. ಈ ಥರ ದಾರ ಮೇಲಿದೆ, ನೀಡಲ್ಲಿ ಹಾಕಿ ಈ ಥರ ಹಾಕಿ ಈ ಉಕ್ಕಿಂದ ದಾರನ ಈ ಥರ ಎಳ್ಕೊಂಡು ಈ ಥರ ಉಕ್ಕಿಂದ ಎಳ್ಕೊಂಡು ಈ ಥರ ನಾಟ್ ಹಾಕಬೇಕು. ಇವಾಗ ಇಲ್ಲಿ ನಾಟ್ ಆಗುತ್ತೆ ಈ ಥರ. ಫಸ್ಟ್ ಒಂದು ನಾಟು, 4 ಚೈನು, ಒಂದು ನಾಟು. ಮತ್ತು ಇನ್ನೊಂದು ಸಲ ತೋರಿಸ್ತೀನಿ ನಿಮಗೆ. ಈ ಥರ ನೀಡಲ್ ಈ ಥರ ಇಕ್ಕಿ ನೀಡಲ್ನ ಇಟ್ಕೊಂಡು ಈ ಥರ ಥ್ರೆಡ್ ಕೆಳಗಡೆ ಇದೆ, ನೀಡಲ್ ಮೇಲೆ ಇದೆ. ನೀಡಲ್ನ ಇವಾಗ ಥ್ರೆಡ್ ಕೆಳಗಡೆ ಹಾಕಿ ಈ ಥರ ಟರ್ನ್ ಮಾಡಿ ಈ ಉಕ್ಕಿಂದ ಈ ಥರ ತೆಕ್ಕೋಬೇಕು. ಈ ಥರ 1 ಚೈನ್ ಆಗುತ್ತೆ. ಇವಾಗ ಇನ್ನೊಂದು ಸರಿ ಥ್ರೆಡ್ ಕೆಳಗಡೆ ಇದೆ, ನೀಡಲ್ ಮೇಲೆ ಇದೆ. ನೀಡಲ್ನ ಈ ಥರ ಥ್ರೆಡ್ ಕೆಳಗಡೆ ಹಾಕಿ ಈ ಥರ ಟರ್ನ್ ಮಾಡಿ ಈ ಥರ ಉಕ್ಕಿಂದ ತಕ್ಕೋಬೇಕು. ಇನ್ನೊಂದು ಸರಿ ಇವಾಗ ಇನ್ನಲ್ ಮೇಲೆ ಇದೆ, ದಾರ ಕೆಳಗಡೆ ಇದೆ. ಈ ಥರ ಹಾಕಿ ನಿಧಾನಕ್ಕೆ ನಿಮ್ಮ ಉಕ್ಕಿಂದ ಈ ಥರ ಇಟ್ಕೊಡ್ರಿ. ಈ ಉಕ್ಕಿಂದ ಈ ಥರ ನಿಧಾನಕ್ಕೆ ತೆಗೀರಿ. ದಾರನ ಈ ಥರ ಬೆರಳಿಗೆ ಸುತ್ಕೊತಾ ಟೈಟಾಗಿ ಇಟ್ಕೊಂಬೇಕು. ದಾರ ಲೂಸ್ ಮಾಡಿದ್ರೆ ಬರಲ್ಲ. ಟೈಟಾಗಿ ಇಟ್ಕೊಂಡು ಮತ್ತೆ ಈ ಥರ ಎಲ್ಲರೂ ಬರಬೇಕು. ಈ ಥರ ನೀಡಲ್ನ ಹಾಕಿ ದಾರ ತಗೊಂಡು 4 ಚೈನ್ ಆಯಿತು. ಇವಾಗ ನೋಡಬೇಕಿಲ್ಲ ಎಲ್ಲಿ ಬರುತ್ತೆ. ನೀಡಲ್ ಇಕ್ಬೇಕು. ಈ ಥರ ಇಕ್ಬಿಟ್ಟು ನೀಡಲ್ ಹತ್ರನೂ ಆಗ್ಬಾರ್ದು, ದೂರನೂ ಆಗಬಾರ್ದು. ನೀಡಲ್ ಇಕ್ಬೇಕು. ಈ ಥರ
ಎಲ್ಲಿ ಬರುತ್ತೆ ಅಂತ ನೋಡಬೇಕು. ಈ ಥರ ನೀಡಲ್ನ ಕೆಳಗಡೆ ಈ ಥರ ಚುಚ್ಚಿಬಿಟ್ಟು ಈ ಥರ ದಾರ ಮೇಲೆ ಇದೆ, ಸೂಜಿ ಕೆಳಗಡೆ ಇದೆ, ಈ ಥರ ಮೇಲೆ ಸೂಜಿ ಹಾಕಿ ದಾರ ತಗೊಂಡು ಒಂದು ನಾಟು ಈ ಥರ ಅವೆರಡರಲ್ಲಿ ದಾರ ತಗೋಬೇಕು. ಈ ಥರ ಮತ್ತೆ ಇನ್ನೊಂದು ಸರಿ ಹಿಂಗಿದೆಯಲ್ಲ, ಇವಾಗ ನೀಡಲ್ ಮೇಲೆ ಇದೆ, ದಾರ ಕೆಳಗಡೆ ಇದೆ. ಇವಾಗ ನೀಡಲ್ನ ಈ ಥರ ಕೆಳಗಡೆಗೆ ಹಾಕಿ ಇದರ ಮೇಲೆ ತೆಗೆದು ನೀಡಲ್ನ ಈ ಥರ ದಾರನ ಉಕ್ಕಿಂದ ಎಳ್ಕೊಬೇಕು. ಈ ಥರ ಈ ಉಕ್ಕನ್ನ ಇವಾಗ ದಾರನ ಸುತ್ಕೋಬೇಕು, ಬೆರಳಿಗೆ ಟೈಟಾಗಿ ಸುತ್ಕೋಬೇಕು. ಈ ಥರ 3-4 ರೌಂಡ್ ಆಗಬೇಕು. ಈ ಥರ ಸುತ್ಕೊಂಡ್ಬಿಟ್ಟು ಟೈಟಾಗಿ ಗ್ರಿಪ್ಪಾಗಿ ಇಟ್ಕೊಬೇಕು ಈ ಫಿಂಗರ್ನ. ಇವಾಗ ನೋಡಿ ನೀಡಲ್ ಮೇಲೆ ಇದೆ, ದಾರ ಕೆಳಗಡೆ ಇದೆ. ನೀಡಲ್ನ ಈ ಥರ ಇಟ್ಕೊಂಡು ಈ ಥರ ಮೇಲ್ ಮಾಡಿ ಈ ಥರ ಉಕ್ಕಿಂದ ಈ ಥರ ತೆಗಿಬೇಕು, ನಮ್ಮ ಕಡೆ ತೆಗಿಬೇಕು. ಈ ಥರ ಹಾಕಿ ಈ ಥರ ಮೇಲೆ ತೆಗೆದು ಈ ಉಕ್ಕಿಂದ ಈ ಥರ ಮತ್ತೆ ತೆಗಿಬೇಕು. ಈ ಥರ ಕೆಳಗಡೆ ಹಾಕಬೇಕು, ಸೂಜಿನ ಮೇಲೆ ತೆಗಿಬೇಕು, ಈ ಥರ ಇಟ್ಕೊಬೇಕು, ಉಕ್ಕಿಂದ ತೆಗಿಬೇಕು. 4 ಚೈನ್ ಆಯಿತು. ಈ ಸೂಜಿನ ತೆಗೆದು ಆಚೆ ತೆಗೆದ್ರೆ ಹಿಂಗೆ ಇಕ್ಕೊಂಬಿಟ್ಟು ಈ ಥರ ಬಟ್ಟೆ ಇಕ್ಬೇಕು ಎಲ್ಲಿ ಬರುತ್ತೆ ಅಂತ. ಇವಾಗ ನೋಡ್ಕೋಬೇಕು, ಈ ಥರ ಎಲ್ಲಿ ಬರುತ್ತೆ ನೋಡಿಕೊಂಡು ಸೂಜಿನ ಬಟ್ಟೆ ಕೆಳಗಡೆ ಹಾಕಿ ಈ ಥರ ಚುಚ್ಚಿ. ಇವಾಗ ಥ್ರೆಡ್ ಕೆಳಗಡೆ ಇದೆ, ಥ್ರೆಡ್ ಮೇಲೆ ಇದೆ, ಸೂಜಿ ಕೆಳಗಡೆ ಇದೆ. ಈ ಥರ ಸೂಜಿನ ಉಕ್ಕಿಂದ ಈ ಥರ ಇಟ್ಕೊಂಡು ಈ ಥರ ತೆಗೆದು ಹೋಗ್ತಾ ಇದ್ರೆ ಇಲ್ಲೊಂದು ದಾರ ಇರುತ್ತೆ, ಇಲ್ಲೊಂದು ದಾರ ಇರುತ್ತೆ. ಇವೆರಡು ದಾರನೂ ನೀಡ ಮೇಲೆ ಇದೆ, ಥ್ರೆಡ್ ಕೆಳಗಡೆ ಇದೆ. ಈ ಥರ ಹಿಂದೆ ಹಾಕಿ ಈ ಉಕ್ಕಿನ ಸಹಾಯದಿಂದ ಈ ಥರ ದಾರ ಎರಡು ದಾರಲ್ಲೂ ತೆಗೆದುಕೊಂಡ್ಬಿಟ್ಟು ಮತ್ತು ನೋಡಿ ಇವಾಗ ದಾರ ಹಿಂದೆ ಇದೆ, ಸೂಜಿ ಮುಂದೆ ಇದೆ. ಸೂಜಿನ ಇವಾಗ ಇದನ್ನು ನೀಡಲ್ನ ಈ ಥರ ಹಿಂದೆ ಪಾಸ್ ಮಾಡಿ ಈ ಥರ ರೋಲ್ ಮಾಡಿ ತೆಗಬೇಕು. ಸೇಮ್ ಹಿಂಗೆ ಫ್ರೆಂಡ್ಸ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ಒಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಬೇಸ್ ಚೈನ್ ಇದಾಗಿದೆ, ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಈ ಥರ ಹಾಕಿ ಈ ಥರ ತೆಗಿಬೇಕು. ಈ ಥರ ತೆಗೆದುಬಿಟ್ಟು ಅಷ್ಟೇ. ಈ ಥರ. ಥ್ಯಾಂಕ್ ಯು ಫಾರ್ ವಾಚಿಂಗ್.